ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ಕನೆಕ್ಷನ್ನಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಕೊನೆಯಾಗುವುದೇ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇಲ್ಲಿ ನೀವು ಯಾರನ್ನೂ ಇಷ್ಟಪಟ್ಟಿದ್ದೀರಾ, ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಇಬ್ಬರೂ ಮಾತಾಡುವಂಥ ಪರಿಸ್ಥಿತಿನಲ್ಲಿಲ್ಲ. ನಿಮ್ಮಿಬ್ಬರ ಮಧ್ಯೆ ಯಾರೋ ಇದ್ದಾರೆ ಹಾಗನ್ನಿಸ್ತಾ ಇದೆ ನಿಮಗೆ. ಆ ಥರ ಯೋಚನೆ ಮಾಡೋರು ನೀವಾಗಿದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಕ್ಯಾಂಡಲ್ ರೀಡಿಂಗ್ ಮಾಡೋ ಮುಂಚೆ ಕೆಲವು ಕಾರ್ಡ್ಸ್ನ ನೋಡೋಣ, ಏನು ಬರುತ್ತೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಮತ್ತೊಂದು ಹೇರೋಫೆಂಟ್ ಇದೆ, ಹಾಗೆ ಪೇಜ್ ಆಫ್ ಪೆಂಟಿಕಲ್ಸ್ ಈಗ ಅವರ ಎನರ್ಜಿ ಆಗಿರುತ್ತೆ. ಇದು ಮ್ಯಾಜಿಷಿಯನ್ ಬರ್ತಾ ಇದೆ ನೋಡಿ. ಮತ್ತೊಂದು ನೈಟ್ ಆಫ್ ಪೆಂಟಿಕಲ್ಸ್, ಹಾಗೆ ನೈಟ್ ಆಫ್ ಸಾರ್ಟ್ಸ್ ಇದೆ. ಇಲ್ಲಿ ಜಸ್ಟಿಸ್ ಬರ್ತಾ ಇದೆ. ಇಬ್ಬರಲ್ಲೂ ಒಳ್ಳೆ ರಿಲೇಷನ್ಶಿಪ್ ಇತ್ತು, ಹಾಗೆ ಅಟ್ರಾಕ್ಷನ್ ಇತ್ತು. ನೀವೊಂದು ತುಂಬ ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಹಾಗೆ ಸ್ಪಿರಿಚುವಲ್ ಆಗಿದ್ದೀರಾ. ದೇವ್ರನ್ನ ತುಂಬ ನಂಬ್ಕೊಂಡಿದ್ದೀರಾ ಈ ಕನೆಕ್ಷನ್ನಲ್ಲಿ. ಇಲ್ಲಿ ಆಗಾಗ ನಿಮಗೆ ನೆಗೆಟಿವ್ ಫೀಲಿಂಗ್ಸ್ ಬರ್ತಾ ಇರುತ್ತೆ, ಆದ್ರೂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತೀರಾ. ಯಾವಾಗಲೂ ಖುಷಿಯಾಗಿರಬೇಕು ಹಾಗನ್ಕೋತೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ನಿಮ್ಮ ಮೇಲೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಈ ಕನೆಕ್ಷನಲ್ಲಿ ಮನಸ್ಸು ಕೊಟ್ಟಿದ್ದೀರಾ ಸರಿ, ಆದರೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ದೇವ್ರನ್ನ ತುಂಬ ನಂಬ್ಕೊಂಡಿದ್ದೀರಾ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತೀರಾ. ಅವರ ಎನರ್ಜಿ ನೋಡಿದಾಗ ಅವ್ರು ತುಂಬ ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ ಅಂತ ಅನಿಸುತ್ತೆ. ಅದರಿಂದ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ. ತುಂಬ ಮಾತಾಡ್ತಾರೆ ಸರಿ, ನಿಮಗೆ ತುಂಬ ಭರವಸೆಗಳನ್ನ ಕೊಡ್ತಾರೆ, ಆದರೆ ಅದು ಏನೂ ನಡೀತಾ ಇಲ್ಲ. ಈ ಕನೆಕ್ಷನಲ್ಲಿ ಅವ್ರಿಗೆ ಅಂಥ ಸೀರಿಯಸ್ನೆಸ್ ಇಲ್ಲ. ನೀವಿಷ್ಟ ಇದ್ದೀರಾ, ಆದರೆ ಮುಂದೆ ಏನೂ ಆ್ಯಕ್ಷನ್ ತಗೊಳ್ಳೋವಂಥ ಮನಸ್ಸಿಲ್ಲ. ಅದು ಯಾಕೆ ಅಂತ ಕೇಳೋಣ. ಯಾಕೆ ಅವ್ರಿಗೆ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಏನಿದೆ? ಸ್ಪೇಸ್, ಐ ನೀಡ್ ಮೋರ್ ಟೈಮ್ ಟು ಥಿಂಕ್. ನೋಡಿದ್ರಾ? ರಿಯೂನಿಯನ್, ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ಅವ್ರಿಗೆ ಯೋಚನೆ ಮಾಡೋಕ್ಕೆ ಇನ್ನೂ ಟೈಮ್ ಬೇಕಿದೆ, ಆದ್ರೂ ಇಲ್ಲಿ ಏನೋ ಅಟ್ರಾಕ್ಷನ್ ಇದೆ ಅಂತ ಹೇಳಿದೆ ನಾನು. ನಿಮ್ಮನ್ನು ದೂರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಇಬ್ಬರಲ್ಲೂ ಸ್ಪೇಸ್ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗ್ ಏನು ಬರುತ್ತೆ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರೀಗ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಕ್ಲಿಯರ್ ಆಗಿ ಬರ್ತಾ ಇದೆ. ಡಾಟ್ಸ್ ಎಲ್ಲ ದೂರ ದೂರ ಹೋಗ್ತಾ ಇದೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಐಸೋಲೇಟ್ ಎನರ್ಜಿ ಬರ್ತಾ ಇದೆ, ಆದ್ರೂ ಇಮೋಷನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಎಷ್ಟೇ ನಿಮ್ಮಿಂದ ದೂರ ಹೋಗಬೇಕು ಅಂತ ಅನಿಸಿದ್ರು ಆಗಾಗ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಗಂತ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಏನೋ ಸ್ಪೇಸ್ ಬೇಕು, ನಿಮ್ಮಿಂದ ದೂರ ಇರಬೇಕು ಅನ್ನೋ ಭಾವನೆ ಇಲ್ಲಿ ಕಾಣ್ತಾ ಇದೆ. ಈ ವ್ಯಕ್ತಿ ಮನಸ್ಸಲ್ಲಿ ಏನಿದೆ? ಇವ್ರಿಗೇನೋ ಹಿಂದಿನ ಕಹಿ ನೆನಪುಗಳಿದೆ, ಆದಷ್ಟು ಮೌನವಾಗಿರೋಕೆ ಇಷ್ಟಪಡ್ತಾರೆ. ಪ್ರೀತಿ ಭಾವನೆಗಳಿದೆ, ಆದರೆ ನಿಮ್ಮನ್ನು ಬೇಕಂತ ಅವಾಯ್ಡ್ ಮಾಡೋದಿದೆ. ಪಕ್ಕದಲ್ಲಿ ಯಾರ್ದೋ ಎನರ್ಜಿ ಇದೆ, ಅದು ಅವ್ರ ಫ್ರೆಂಡ್ಸ್ ಆಗಿರಬಹುದು ಅಥವಾ ರಿಲೇಟಿವ್ಸ್ ಆಗಿರಬಹುದು. ಅವರನ್ನು ಆಗಾಗ ಬ್ರೈನ್ ವಾಶ್ ಮಾಡೋದಿದೆ.
ಇದರಿಂದ ಆಗಾಗ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಇದೆಲ್ಲ ನಿಮ್ಮ ಹತ್ರ ಹೇಳಿದರೆ ನೀವು ಸಿಟ್ಟಾಗ್ತೀರಾ. ಅದರಿಂದ ಹೆಚ್ಚು ಮೌನವಾಗಿರ್ತಾರೆ. ಆದರೆ ಈಗ ಯಾಕೋ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಜೊತೆ ಕಳೆದ ಹಿಂದಿನ ನೆನಪುಗಳಿದೆ. ಇಲ್ಲಿ ಇಬ್ರಿಗೂ ಹೀಲಿಂಗ್ನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಅವರ ಕಹಿ ಭಾವನೆಗಳನ್ನ ಹೀಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವುದೋ ಮೂರನೇ ಎನರ್ಜಿ ಇರೋದ್ರಿಂದ ಅದು ಅವರನ್ನು ತಡೀತಾ ಇದೆ. ಏನೋ ಆ್ಯಕ್ಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ನಿಮ್ಮನ್ನು ಮರೆಯೋದು ಕಷ್ಟ ಅಂತ ಅನಿಸುತ್ತೆ. ಆದ್ರೂ ಯಾಕೋ ಏನೋ ತಡೆ ಹಿಡಿತಾ ಇದೆ. ಸುಮ್ಮನೆ ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಯಾರೋ ಬೇಡ, ನಾನು ಮೊದಲೇ ಚೆನ್ನಾಗಿದ್ದೆ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಆದ್ರೂ ಒಳಗೆ ಯಾರೋ ನನ್ನನ್ನು ಇಷ್ಟಪಡೋರು ಬೇಕು ಅಂತ ಅನ್ನಿಸುತ್ತೆ. ಶಾಂತಿ, ನೆಮ್ಮದಿ ಬೇಕು, ಹಕ್ಕಿ ಥರ ಹಾರಾಡಬೇಕು ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಹಾಗೂ ಅನ್ನಿಸ್ತಾ ಇದೆ. ಆದರೆ ನೀವು ಅವರಿಂದ ಏನೋ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ನಿಮಗೂ ಏನೇನೋ ಕನ್ಫ್ಯೂಷನ್ಸ್ ಇದೆ. ಹಾಗೆ ಇಲ್ಲಿ ಯಾರೋ ಇದ್ದಾರೆ ಅನ್ನೋ ಅನುಮಾನನೂ ಇದೆ ನಿಮಗೆ. ಇಲ್ಲಿ ಲೋ ಎನರ್ಜಿ ಇರೋದ್ರಿಂದ ನೀವು ಆಗಾಗ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೋ ಕಾರಣಗಳಿಂದ ಅವರು ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ಮುಂದೂಡ್ತಾ ಇದ್ದಾರೆ. ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ. ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಮುಂದೆ ಪರಿಸ್ಥಿತಿ ಸುಧಾರಿಸ್ಬೋದಾ ಹಾಗೆ ಕೇಳೋಣ. ಇದಕ್ಕೆ ಯೂನಿವರ್ಸಿಂದ ನಿಮ್ಗೆ ಏನು ಬರುತ್ತೆ, ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ಇಲ್ಲಿ ಅಪೆಂಡೆನ್ಸ್ ಬರ್ತಾ ಇದೆ ನೋಡಿ. ದಿ ಸೋರ್ಸ್ ಕಾರ್ಡ್, ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ. ಮತ್ತೊಂದು ಥಂಡರ್ ಬೋಲ್ಟ್. ಹೌದು, ಇಬ್ಬರ ಮಧ್ಯೆ ಏನೋ ನಡೆದಿದೆ, ಕಾನ್ಷಿಯಸ್ನೆಸ್ ಬರ್ತಾ ಇದೆ. ಮತ್ತೊಂದು ದಿ ಡ್ರೀಮ್. ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರ ಜೀವನದಲ್ಲಿ ಹಿಂದೆ ಏನೋ ನಡೆದಿದೆ, ಅದರಿಂದ ಅವ್ರಿಗೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ನನಗಿನ್ನೂ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಹಾಗೆ ಹೇಳ್ತಾ ಇದ್ದಾರೆ ಅವರು. ಆದರೆ ನೀವು ಕಾಯ್ತಾ ಇದ್ದೀರಾ. ಇವೆಲ್ಲದರ ಕಾರಣದಿಂದ ನಿಮಗೂ ಏನೇನೋ ಅನುಮಾನಗಳಿದೆ. ಅವ್ರಿಗೆ ಯಾರೋ ಹೇಳ್ಕೊಡ್ತಾ ಇದ್ದಾರೆ, ಇದ್ರ ಹಿಂದೆ ಯಾರೋ ಇದ್ದಾರೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಇದೆಲ್ಲ ಕಡಿಮೆ ಆಗುತ್ತಾ ಅಂದಾಗ ನೀವು ಒಬ್ರನ್ನ ಒಬ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿ ಓವರ್ ಥಿಂಕಿಂಗ್ ಇದೆ, ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ನೀವು ಅವರ ಡ್ರೀಮ್ ಪರ್ಸನ್ ಆಗಿದ್ದೀರಾ. ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರ ಮಧ್ಯೆ. ಅದಿರೋದ್ರಿಂದ ಈ ಕನೆಕ್ಷನ್ ಮುಂದುವರಿತಾ ಇಲ್ಲ. ಮೂರನೇ ವ್ಯಕ್ತಿ ಅಂದಾಗ ಅದು ಯಾರಾದ್ರೂ ಆಗಿರಬಹುದು, ಪರಿಸ್ಥಿತಿ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಅಥವಾ ರಿಲೇಟಿವ್ಸ್ ಆಗಿರಬಹುದು. ಏನೋ ಅವರನ್ನು ತಡೆ ಹಿಡಿತಾ ಇದೆ. ಅದರಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಇದೆಲ್ಲದರಿಂದ ಆಗಾಗ ಅವ್ರಿಗೆ ಮನಸ್ಸು ಕನ್ಫ್ಯೂಷನಲ್ಲಿರುತ್ತೆ. ಆದರೆ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಇವರು ಅಟ್ರಾಕ್ಟಿವ್ ಆಗಿ ಮಾತಾಡ್ತಾರೆ ಸರಿ, ಆದರೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂಥ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ನೆನಪುಗಳಿದೆ, ನಿಮ್ಮ ಬಗ್ಗೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ನಿಮ್ಗೆ ಅದ್ರ ಬಗ್ಗೆ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಏನೋ ಪರಿಸ್ಥಿತಿ ಅವರನ್ನು ತಡೆ ಹಿಡಿತಾ ಇದೆ. ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ, ಏನು ಬರುತ್ತೆ. ಇಟ್ ಈಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಬರ್ತಾ ಇದೆ ನೋಡಿ. ಯು ಆರ್ ಗುಡ್ ಎನಫ್, ರೈಟ್? ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಮತ್ತೊಂದು ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಬಾಟಮ್ನಲ್ಲಿ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಬರೀ ಕನಸು ಕಾಣೋದೇ ಅಲ್ಲ, ಅದನ್ನು ನನಸು ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗುತ್ತೆ. ನಿಮ್ಮ ಕನಸುಗಳಲ್ಲಿ ನಂಬಿಕೆ ಇಡಿ ಅನ್ನೋದು ಬರ್ತಾ ಇದೆ. ಏನೋ ಹೆದರಿಕೆ ಇದೆ, ಏನೋ ತಡೆ ಹಿಡಿತಾ ಇದೆ. ಆ ಎನರ್ಜಿ ಕಡಿಮೆ ಆಗುತ್ತೆ. ಇಟ್ ಈಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ. ಯು ಬೋತ್ ಆರ್ ಗುಡ್ ಎನಫ್ ಅಂದಾಗ ಇಬ್ಬರನ್ನು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀರಾ. ಆತ್ಮೀಯತೆ ಇದೆ, ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಆದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರ ಮಧ್ಯೆ. ಅದರಿಂದ ನೀವು ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿರೋ ನೆಗೆಟಿವಿಟಿನ ಹೀಲ್ ಮಾಡ್ಕೋಬೇಕಾಗತ್ತೆ. ಯಾವುದೋ ಮೂರನೇ ಎನರ್ಜಿ ಇದೆ ಸರಿ, ಅದನ್ನು ನೀವು ದೂರ ಮಾಡ್ಕೋಬೇಕಾಗತ್ತೆ. ಎಷ್ಟೋ ಸರಿ ನಿಮ್ಮನ್ನು ಅವರು ಅವಾಯ್ಡ್ ಮಾಡಿರೋದಿದೆ, ನೆಗ್ಲೆಕ್ಟ್ ಮಾಡಿರೋದಿದೆ. ಯಾಕೆಂದರೆ ಅವ್ರಿಗೇನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ, ನನಗಿನ್ನೂ ಟೈಮ್ ಬೇಕು, ಹಾಗೆಲ್ಲನೂ ಪೋಸ್ಟ್ಪೋನ್ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಈ ಒಂದು ಕಂಫರ್ಟ್ ಝೋನಿಂದ ಆಚೆ ಬರಬೇಕಾಗುತ್ತೆ ಅವರು. ಇವೆಲ್ಲ ನಿಮಗೆ ಕಾರ್ಡ್ಸ್ ಕೊಡೋ ಗೈಡೆನ್ಸ್ ಆಗಿರುತ್ತೆ. ಮೂರನೇ ಎನರ್ಜಿ ಇರುತ್ತೆ ಸರಿ, ಅದನ್ನು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ನಾವೇ ಮಾಡಬೇಕಲ್ವಾ.
ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.